ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾಕಷ್ಟು ಜನ ನನಗೆ ಪ್ರೂಫ್ ಕಳಿಸ್ಬಿಟ್ಟು ಟೆಲಿಗ್ರಾಮ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಏನು ಎಲ್ಲಾ ಕಂತುಗಳನ್ನ ಲೀಸ್ಟ್ ಔಟ್ ಯಾವ್ಯಾವಾಗ ರಿಲೀಸ್ ಆಯ್ತು, ಮತ್ತೆ 30ನೇ ಕಂತಿನ ಹಣ ಅಂದ್ರೆ ಅದು ಜನವರಿ ತಿಂಗಳ ಹಣ ಸರ್. ಅದು ಆಲ್ರೆಡಿ ಇದೇ ಮೇ 7ನೇ ತಾರೀಕೆ ರಿಲೀಸ್ ಆಗಿದೆ ಅಂತ ಹೇಳಿ ಗೌರ್ಮೆಂಟ್ ವೆಬ್ಸೈಟ್ ಅಲ್ಲಿ ಬರ್ತಾ ಇದೆ ಅಂತ ಹೇಳಿ ಸಾಕಷ್ಟು ಜನ ನಮಗೆ ಪ್ರೂಫ್ ಕಳಿಸಿದ್ದಾರೆ. ಅವ್ರು ಕಳಿಸಿರೋಂತ ಪ್ರೂಫ್ ಅನ್ನ ನಿಮಗೆ ತೋರಿಸ್ಬಿಟ್ಟು ನಿಜವಾಗ್ಲೂ ಮೇ 7ನೇ ತಾರೀಕಿಂದನೇ ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಬಿಡುಗಡೆ ಆರಂಭ ಆಗಿದೆಯಾ ಇಲ್ವಾ, ಯಾಕೆ ಆ ರೀತಿ ಪ್ರೂಫ್ ಬಂದಿದೆ, ಗೌರ್ಮೆಂಟ್ ವೆಬ್ಸೈಟ್ ಅಲ್ಲೇ ಇದು ಅಪ್ಡೇಟ್ ಆಗಿದೆಯಾ, ಮತ್ತೆ ಅದರ ಜೊತೆಯಲ್ಲಿ 30ನೇ ಕಂತು ಅಂದ್ರೆ ಅದು ಜನವರಿ 2026ರ ಕಂತ, ಯಾಕೆ ಈ ರೀತಿ ಆಗ್ತಾ ಇದೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಯಾವಾಗ್ಲೂ ನಿಮಗೆ ಹೇಳ್ತಾ ಇದ್ವಿ. 30ನೇ ಕಂತು ಅಂದ್ರೆ ಅದು ಮಾರ್ಚ್ ತಿಂಗಳ ಹಣ ಅಂತ ಹೇಳಿ. ಓಕೆನಾ? ಈ ಎಲ್ಲಾ ವಿಷಯಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ? ಮೊದಲನೇದಾಗಿ ಹೇಳಬೇಕು ಅಂದ್ರೆ ಈಗ ಆಲ್ರೆಡಿ ನಿಮಗೆ 29 ಕಂತುಗಳು ಬಿಡುಗಡೆ ಆಗಿದ್ದು 30ನೇ ಕಂತಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. 30ನೇ ಕಂತು ಅಂದ್ರೆ ಅದು ಮಾರ್ಚ್ ತಿಂಗಳ ಹಣ, 29ನೇ ಕಂತು ಅಂದ್ರೆ ಅದು ಫೆಬ್ರವರಿ ತಿಂಗಳ ಹಣ. ಅದರ ಬಗ್ಗೆ ಫಸ್ಟ್ ಕ್ಲಿಯರ್ ಮಾಡಿಬಿಟ್ಟೆ ನಿಮಗೆ ನೆಕ್ಸ್ಟ್ ಟಾಪಿಕ್ ಹೋಗ್ತೀನಿ. ನಾವ್ಯಾಕೆ ಹಾಗಾದ್ರೆ ಈಗ ನೀವು ಆಗಸ್ಟ್ ಇಂದನೂ ಕೌಂಟ್ ಮಾಡ್ತಾ ಬಂದ್ರೆ 30ನೇ ಕಂತು ಜನವರಿ ತೋರಿಸುತ್ತೆ. ಓಕೆನಾ? ನೀವು ಕೂಡ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು. ಆಗಸ್ಟ್ ಇಂದನೂ ಕೌಂಟ್ ಮಾಡ್ತಾ ಬಂದ್ರೆ ಅಂದ್ರೆ ಈಗ ಯೋಜನೆ ಶುರುವಾದಾಗಿಂದ ಆಗಸ್ಟ್ 2023ರಿಂದನೂ ಕೌಂಟ್ ಮಾಡ್ತಾ ಬಂದ್ರೆ ಈಗ 30ನೇ ಕಂತು ಜನವರಿ ತೋರಿಸುತ್ತೆ. ಬಟ್ ಆದ್ರೆ ನೀವು ಇಲ್ಲಿ ಇಂಪಾರ್ಟೆಂಟ್ ಗಮನಿಸಬೇಕಾದ ವಿಚಾರ ಏನಪ್ಪಾ ಅಂದ್ರೆ ಕಳೆದ ವರ್ಷ ಫೆಬ್ರವರಿ ಮಾರ್ಚ್ 2 ತಿಂಗಳ ಹಣ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಆ 2 ತಿಂಗಳನ್ನ ಲೆಸ್ ಮಾಡಿಬಿಟ್ಟು ನಾವು ಅದು 2 ತಿಂಗಳನ್ನ ಅಲ್ಲಿ ಲ್ಯಾಪ್ಸ್ ಮಾಡಿಬಿಟ್ಟು ಇಮ್ಮಿಡಿಯೇಟ್ ನಾವು ನೆಕ್ಸ್ಟ್ ಏಪ್ರಿಲ್ ಇಂದ ಕನ್ಸಿಡರ್ ಮಾಡಿಬಿಟ್ಟು ಇಲ್ಲಿ ಜನವರಿ ನಿಮಗೆ ಡಿಸೆಂಬರ್ ಜನವರಿ ಬದಲೇ ನಾವು ಫೆಬ್ರವರಿ ಮಾರ್ಚ್ ನ ಕನ್ಸಿಡರ್ ಮಾಡಿದ್ದೇವೆ. ಯಾಕೆಂದ್ರೆ 2 ತಿಂಗಳ ಹಣ ಬಿಡುಗಡೆ ಆಗಿದ್ರೆ ಮಾತ್ರ ನಾವು ಇದು 30ನೇ ಕಂತು ಜನವರಿದು ಅಂತ ಹೇಳ್ಬೋದಾಗಿತ್ತು. ಬಟ್ ಆದ್ರೆ ಆ 2 ತಿಂಗಳು ಇನ್ನೂ ಕೂಡ ಡ್ಯೂ ಇರೋದ್ರಿಂದ ನಾವು ಇದನ್ನ ಮಾರ್ಚ್ ತಿಂಗಳ ಹಣ 30ನೇ ಕಂತು ಅಂತ ಹೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ನಿಮ್ಗೆ ಇದು ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂಡಿರ್ತೀನಿ. ಕಳೆದ ಬಾರಿ ಕೂಡ ನಾನು ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೆ. ಇನ್ನ ಸಾಕಷ್ಟು ಜನ ಇದೇನ್ ಸರ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಬರ್ತಾ ಇದೆಯಾ, ಈಗ ಆಲ್ರೆಡಿ 30ನೇ ಕಂತು ಮೇ 7ನೇ ತಾರೀಕೆ ರಿಲೀಸ್ ಆಗಿದೆ ಅಂತ ತೋರಿಸ್ತಾ ಇದೆ, ಸೇವಾ ಸಿಂಧು ಪೋರ್ಟಲ್ ಅಲ್ಲೇ ತೋರಿಸ್ತಾ ಇದೆ ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಾ. ಇದು ನಿಮಗೆ ಇಲ್ಲಿ ಏನ್ ಡಿಸ್ಪ್ಲೇ ಆಗ್ತಾ ಇದೆ ರಿಲೀಸ್ಡ್ ಅಂತ ಹೇಳಿ 30ನೇ ಕಂತು 7ನೇ ತಾರೀಕು ಮೇ 7ನೇ ತಾರೀಕಿಂದ ರಿಲೀಸ್ ಅಂತ ಹಾಕ್ತಾ ಇದ್ದಾರೆ. ಖಂಡಿತವಾಗ್ಲೂ 30ನೇ ಕಂತು ಈಗ ಇದುವರೆಗೂ ಸಹ ಬಿಡುಗಡೆ ಆರಂಭ ಆಗಿಲ್ಲ. ಇದು ಅಫಿಷಿಯಲಿ ಗೌರ್ಮೆಂಟ್ ವೆಬ್ಸೈಟ್ ಅಲ್ಲ. ಓಕೆನಾ? ಮೊದಲನೇದಾಗಿ ಹೇಳಬೇಕು ಅಂದ್ರೆ ಯಾವುದೇ ನೀವು ಸರ್ಕಾರಿ ವೆಬ್ಸೈಟ್ ಯಾವುದೇ ಆದ್ರೂ ಲಾಸ್ಟ್ ಅಲ್ಲಿ ನೀವು ಸೇವಾ ಸಿಂಧು GS Karnataka.gov.in ಅಂತಾನೆ ಇರುತ್ತೆ. ಓಕೆನಾ? ಅಂದ್ರೆ ನಿಮ್ಗೆ ಯಾವುದೇ ಗೌರ್ಮೆಂಟ್ ಈಗ ಪೆನ್ಷನ್ ವೆಬ್ಸೈಟ್ ಆಗಿರ್ಬೋದು ಲಾಸ್ಟ್ gov.in ಅಂತ ಇರುತ್ತೆ. ಯಾವ ವೆಬ್ಸೈಟ್ gov.in ಅಂತ ಇರುತ್ತೋ ಅದು ಮಾತ್ರ ಗೌರ್ಮೆಂಟ್ ವೆಬ್ಸೈಟ್. ಇದು ಖಾಸಗಿ ವೆಬ್ಸೈಟ್ ಅಲ್ಲಿ ಯಾರೋ ಒಬ್ರು ಅಪ್ಡೇಟ್ ಮಾಡಿದ್ದಾರೆ ಹೊರತು ಗೌರ್ಮೆಂಟ್ ವೆಬ್ಸೈಟ್ ಅಲ್ಲ. ಓಕೆನಾ? ಹಾಗಾಗಿ ಅಧಿಕೃತವಾಗಿ ಇಂಥ ದಿನಾಂಕಕ್ಕೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರ ಎಲ್ಲೂ ಕೂಡ ಹೇಳಿಲ್ಲ, ಎಲ್ಲೂ ಕೂಡ ಅಧಿಕೃತವಾಗಿ ಅನೌನ್ಸ್ಮೆಂಟ್ ಮಾಡಿಲ್ಲ. ಇದುವರೆಗೂ ಸಹ 30ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಓಕೆನಾ? ಸದ್ಯದಲ್ಲೇ ಈ ಮೇ ತಿಂಗಳ ಎಂಡ್ ಒಳಗಡೆ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ನಿಮಗೆ ನಿಖರವಾಗಿ ನಿಮಗೆ ಮುಂದಿನ ದಿನಗಳಲ್ಲಿ ಏನಾದರೂ ಸರ್ಕಾರ ಅಪ್ಡೇಟ್ ತಿಳಿಸ್ಕೊಟ್ರೆ ನಾನು ಕೂಡ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ನಿಮಗೇನಾದ್ರೂ ಮುಂದಿನ ದಿನಗಳಲ್ಲಿ ಹಣ ಜಮಾ ಆದ್ರೆ ಯಾವಾಗ ಬೇಕಾದರೂ ಜಮಾ ಆಗುವಂತ ಸಾಧ್ಯತೆ ಇದೆ. ನೀವು ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಮತ್ತೆ ಟೆಲಿಗ್ರಾಮ್ ಅಲ್ಲೂ ಸಹ ಪ್ರೂಫ್ ಅನ್ನ ಕಳಿಸಬಹುದು. ಓಕೆನಾ? ಹಾಗಾಗಿ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಗೆ ಏನ್ ಡೌಟ್ ಇತ್ತು ಅದ್ರ ಬಗ್ಗೆ ತಿಳಿಸ್ಕೊಡುವಂತ ಕೆಲಸ ಮಾಡಿದ್ದೇನೆ. ವಿಡಿಯೋ ಉಪಯುಕ್ತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.